ಹಿರಿಯ ಸಚಿವರನ್ನ ಒಳಗೊಂಡಿರೋ ಸಿದ್ದರಾಮಯ್ಯ ಬಣದಿಂದಲೂ ಖರ್ಗೆ ಮೂಲಕ ಹೈಕಮಾಂಡ್ಗೆ ತಮ್ಮ ವಾದವನ್ನ ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಬಣದ ವಾದ ಏನು? ಬನ್ನಿ ನೋಡೋಣ. ಅಧಿಕಾರ ಹಂಚಿಕೆಯ ಬಗ್ಗೆ ಮೊದಲೇ ಭರವಸೆ ಕೊಟ್ಟಿಲ್ಲ, ಮಾತು ಕೊಟ್ಟಿಲ್ಲ. ಏನ್ ಮಾತುಕತೆ ಆಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರು ಇಲ್ಲಿಯವರೆಗೆ ಮಾತುಕತೆ ಆಗಿದೆ, ಮಾತು ಕೊಟ್ಟಿದ್ದೀನಿ ಅಂತ ಎಲ್ಲಿಯೂ ಹೇಳಿಲ್ಲ. ಸಿದ್ದರಾಮಯ್ಯನವರ ವರ್ಚಸ್ಸು, ಸಿದ್ದರಾಮಯ್ಯನವರ ಮಾಸ್ ಲೀಡರ್ ಅಪೀರಿಯನ್ಸು ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ. ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಅಹಿಂದ ಮತಗಳೇ ನಿರ್ಣಾಯಕವಾಗಿವೆ. ಸಿದ್ದರಾಮಯ್ಯನವರನ್ನ ಬದಲಿಸಿದರೆ ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮ ಬೀರುತ್ತೆ, ಎಫೆಕ್ಟ್ ಆಗುತ್ತೆ. ಶಾಸಕಾಂಗ ಸಭೆಯಲ್ಲಿ ಸಿಎಂ ಆಯ್ಕೆಯಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಾದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ. ಯಾವುದೇ ರೀತಿಯ ಕಾರಣ ಇಲ್ಲ. ಸಿದ್ದರಾಮಯ್ಯನವರ ವರ್ಚಸ್ಸು ಇನ್ನೂ ಹಾಗೆ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನೇನಾದ್ರೂ ರಾಜ್ಯದಲ್ಲಿ ಬದಲಾವಣೆ ಮಾಡಿದ್ರೆ ರಾಜಕೀಯ ಅಸ್ಥಿರತೆ ತಲೆದೋರುತ್ತೆ. ಅಷ್ಟೇ ಅಲ್ಲ, 2028ರ ಎಲೆಕ್ಷನ್ ಮೇಲೆ ಇದು ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ ಮತ ಬ್ಯಾಂಕ್ನ ದೃಷ್ಟಿಯಿಂದ. ಹಾಗೂ ಮಾಡಬೇಕು ಅಂತಂದ್ರೆ ಬಜೆಟ್ ವರೆಗೂ ಬದಲಾವಣೆ ಮಾಡೋದು ಬೇಡ. ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದಂತಹ ಮುಖ್ಯಮಂತ್ರಿ ನಾಯಕ ಅಂತ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ ಉಳಿಯಬೇಕು ಅನ್ನುವಂತ ಆಸೆ ಅವರಿಗಿದೆ. ಹಾಗಾಗಿ ಅಟ್ಲೀಸ್ಟ್ ಬಜೆಟ್ ಮಂಡನೆ ಆಗೋವರೆಗಾದ್ರೂ ಕಾಯಿರಿ. ಸದ್ಯಕ್ಕೆ ಸಂಪುಟ ಪುನಾರಚನೆ ಮಾಡೋಣ. ಯಾಕೆಂದ್ರೆ ಬಹಳ ಜನ ನಾಯಕರು ಮೇರಾ ನಂಬರ್ ಕಬ್ ಆಯೇಗಾ ಅಂತ ಕಾಯ್ತಾ ಇದ್ದಾರೆ. ಹೀಗಾಗಿ ಮೊದಲು ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋಣ, ಅದಾದ ಮೇಲೆ ತೀರ್ಮಾನ ತೆಗೆದುಕೊಳ್ಳುವಿರಂತೆ ಅಂತ ಸಿದ್ದರಾಮಯ್ಯನವರ ಬಣ ವಾದವನ್ನ ಮಂಡನೆ ಮಾಡಬಹುದು.